ಅಜ್ಜಿ, ಅನಾಥೆ ಅಂದ್ರೆ ಏನು? ಅಯ್ಯೋ, ಹಾಗೆಲ್ಲ ಕೇಳಬಾರ್ದು, ಸುಮ್ನಿರಮ್ಮ. ಅಜ್ಜಿ, ಅಮ್ಮ ಹೇಳಿದಾರೆ ಏನಾರ ಡೌಟ್ ಬಂದ್ರು ಕೇಳ್ ತಿಳ್ಕೊಬೇಕಂತ. ಆದ್ರೆ ನೀನ್ ಹೇಳ್ತಾ ಇದ್ಯಾ ಕೇಳ್ಬಾರ್ದು ಅಂತ. ಅಜ್ಜಿ, ಅನಾಥೆ ಅಂದ್ರೆ ಏನು? ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾವ ಸಂಬಂಧನೂ ಇಲ್ಲದೆ ಇರೋರ್ನ ಅನಾಥೆ ಅಂತ ಕರೀತಾರಪ್ಪ. ಅಜ್ಜಿ, ಅಕ್ಕಗೆ ಅಮ್ಮ ಇದ್ರು, ಆದ್ರೆ ಈಗಿಲ್ಲ. ಪಪ್ಪ ಇದ್ದಾರೆ, ಅನಿ ಇದ್ದಾನೆ, ನಾನಿದ್ದೀನಿ, ನೀನಿದ್ದೀಯಾ, ಅತ್ತೆ ಮಾವ ಇದ್ದಾರೆ. ಮತ್ತ ಅಕ್ಕ ಹೇಗೆ ಅನಾಥ ಆಗ್ತಾಳೆ? ಸಣ್ಣ ಮಕ್ಕಳಿಗೆ ಅರ್ಥವಾಗಿರೋ ವಿಷಯ ಈ ದೊಡ್ಡವ್ರಿಗೆ ಅರ್ಥವಾಗಿಲ್ವಲ್ಲ. ನೋಡಿ, ಯಾರು ಅನಾಥೆ ಅಂತ ಕರೆದ್ರು ನೀವು ಮಾತ್ರ ಹಾಗೆ ನೋಡಬೇಡಿ, ಆಯ್ತಾ? ಅಜ್ಜಿ, ನಮಗ ಅಕ್ಕ ಬೇಕು, ಅವಳನ್ನ ಕರ್ಸು. ಇಲ್ಲಾಂದ್ರೆ ಅಕ್ಕ ಎಲ್ಲಿಗೆ ಹೋಗಿದಾರ ನಾವು ಅಲ್ಲಿಗೆ ಹೋಗ್ಬಿಡೋಣ. ನಾವ್ ಎಲ್ಲಿಗೂ ಹೋಗೋದು ಬೇಡಪ್ಪ. ಅದಿತಿನ ಈ ಮನೆಗೆ ಕರೆಸೋಣ. ಲಕ್ಷ್ಮಿ, ನೀನು ಯಾವ ಸತ್ಯನ ಅದಿತಿಗೆ ಗೊತ್ತಾಗಬಾರದು ಅಂತ ಮುಚ್ಚಿಟ್ಟಿದ್ಯೋ ಆ ಸತ್ಯನ ನಿನ್ನ ಗೆಳತಿನೇ ಒಡೆದು ಹಾಕ್ಬಿಟ್ಲಮ್ಮ. ನನ್ನ ಸಂಸಾರನ ಚೆನ್ನಾಗಿ ಕಾಪಾಡ್ಕೊತಾಳೆ ಅಂತ ನೀನ್ ಕರ್ಕೊಂಡ್ ಬಂದೆ. ಆದ್ರೆ ಅವಳು ಲಕ್ಷ್ಮಿ, ನನ್ನಿಂದ ಏನು ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಯಾಕೆ ಹೀಗಾಗ್ತಾ ಇದೆ? ಇದನ್ನೆಲ್ಲ ನೋಡ್ಕೊಂಡಿರೋ ಬದಲು ದೇವ್ರೇ ನಿನ್ನ ಹತ್ರ ಕರೆಸ್ಕೊಂಡ್ಬಿಡಪ್ಪ. ಇಲ್ಲ, ನನ್ನ ಅದಿತಿನ ಎಲ್ಲೋ ಇರೋದಕ್ಕೆ ಬಿಟ್ಟು, ಈ ಮಕ್ಕಳನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ? ನನ್ನ ಮೊಮ್ಮಗಳು ಬರೋವರೆಗೂ ನಾನು ಬದುಕಿರ್ಬೇಕು, ಚೆನ್ನಾಗಿರ್ಬೇಕು.